ಇಲ್ಲಿ ಲೋಕಸಭೆ ಅಧಿವೇಶನ ನಡೀತಾ ಇರುವಾಗಲೇ ಪ್ರಧಾನಿ ಮೋದಿ ಅವರಿಗೆ ವಿದೇಶದಲ್ಲಿ ಅಲ್ಲಿನ ನಾಯಕರೊಂದಿಗೆ ಮಸಾಲಾ ಚಾಯ್ ಕುಡಿತಾ ಫೋಟೋಗೆ ವಿಡಿಯೋಗೆ ಪೋಸ್ ಕೊಡುವಂತ ತುರ್ತೇನಿದೆ. ಹೊಣೆಗಾರಿಕೆ ಇಲ್ಲಿರುವಾಗ ವಿದೇಶ ಪ್ರವಾಸವನ್ನ ಬದಿಗಿಟ್ಟು ಸಂಸತ್ತಿನಲ್ಲಿ ಯಾಕೆ ಪ್ರಧಾನಿ ಮೋದಿ ಅವರು ಕಾಣಿಸ್ಕೊಳ್ಳೋದಿಲ್ಲ? ದೇಶದಲ್ಲಿ ಬಿಕ್ಕಟ್ಟುಗಳಿದ್ದಂಥ ಹೊತ್ತಲ್ಲಿ ಮೋದಿ 25 ಕೋಟಿಯಷ್ಟು ದೊಡ್ಡ ವೆಚ್ಚದ ಫ್ರಾನ್ಸ್ ಪ್ರವಾಸ ಕೈಗೊಳ್ಳುವಂಥ ಅಗತ್ಯ ಇತ್ತ? ಜನಸಾಮಾನ್ಯರು ಬೆಲೆ ಏರಿಕೆ ನಿರುದ್ಯೋಗದಿಂದ ಕಂಗೆಟ್ಟು ಹೋಗಿರುವಾಗ ಸ್ವಯಂ ಘೋಷಿತ ಪ್ರಧಾನ ಸೇವಕ ವಿದೇಶ ಪ್ರವಾಸಗಳಿಗೆ ಮಾಡಿರುವಂತಹ 362 ಕೋಟಿ ಖರ್ಚು ಸಮರ್ಥನೀಯನ? ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಪ್ರಕ್ರಿಯೆ ಆತಂಕವನ್ನು ಹುಟ್ಟಿಸಿರುವಾಗ ಅದನ್ನು ಬಗೆಹರಿಸದೇನೆ ವಿದೇಶಗಳಲ್ಲಿ ಓಡಾಡ್ತಾ ಇರೋದು ದುಬಾರಿ PR ಕಸರತ್ ಅಲ್ವಾ? ಇಲ್ಲಿ ಸಂಸತ್ತಿನ ಅಧಿವೇಶನ ನಡೀತಾ ಇರುವಾಗಲೇ ಪ್ರಧಾನಿ ಮೋದಿ ಅವರು ವಿದೇಶ ಭೇಟಿಗೆ ಹೋಗುವಂತ ತುರ್ತು ಯಾಕೆ? ಸ್ವಲ್ಪ ಪ್ರಯತ್ನ ಪಟ್ಟರೆ ಅದನ್ನ ಅಧಿವೇಶನದ ಬಳಿಕ ಕೂಡ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ವಾ? ಇಲ್ಲಿ ಮಹತ್ವದ ಪ್ರಶ್ನೆಗಳಿಗೆ ಉತ್ತರಿಸೋ ಬದಲು ವಿದೇಶದಲ್ಲಿ ಚಾಯ್ ಹೀರೋದಿಕ್ಕೆ ಹೋಗ್ಬೇಕಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಅಥವಾ ಈ ವಿಷಯದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ಪ್ರವಾಸಗಳು ಮತ್ತೆ ಸಂಸತ್ತಿನ ಅಧಿವೇಶನಕ್ಕೆ ಗೈರ್ ಹಾಜರಿ ಕುರಿತು ಹಲವು ಪ್ರಶ್ನೆಗಳು ಮತ್ತೆ ಟೀಕೆಗಳು ಕೇಳಿಬಂದಿವೆ. ಇಲ್ಲಿ ವಿಶೇಷವಾಗಿ ದೇಶವು ಹಲವಾರು ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ವಿದೇಶ ಪ್ರವಾಸಗಳ ವೆಚ್ಚ ಮತ್ತೆ ಅವುಗಳ ಉದ್ದೇಶದ ಬಗ್ಗೆ ಪ್ರತಿಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜವಾಬ್ದಾರಿ ಇದ್ರೂ ಕೂಡ ಪ್ರಧಾನಿಗಳು ವಿದೇಶ ಪ್ರವಾಸಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇರೋದು ಯಾಕೆ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯು ಕೇವಲ ಪ್ರತಿಪಕ್ಷಗಳಿಂದ ಮಾತ್ರ ಅಲ್ಲದೆ ಸಾಮಾನ್ಯ ನಾಗರಿಕರಿಂದನೂ ಕೂಡ ಕೇಳಿ ಬರ್ತಾ ಇದೆ. ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿರುವಾಗ ದುಬಾರಿ ಪ್ರವಾಸಗಳ ಅಗತ್ಯ ಏನು ಅನ್ನೋದು ಜನರ ಆತಂಕ ಕಾರಣ ಆಗಿದೆ. ಈ ವೆಚ್ಚಗಳು ದೇಶದ ತೆರಿಗೆದಾರರ ಹಣದಿಂದ ಆಗಿರೋದ್ರಿಂದ ಅವುಗಳ ಸದುಪಯೋಗದ ಬಗ್ಗೆ ಸ್ಪಷ್ಟತೆ ಬೇಕು ಅನ್ನೋದು ಜನರ ಆಗ್ರಹ ಆಗಿದೆ. ಮೂಲಭೂತ ಆಡಳಿತಾತ್ಮಕ ಸಮಸ್ಯೆಗಳನ್ನ ನಿರ್ಲಕ್ಷಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮೋದಿ ಅವರು ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥ ಟೀಕೆಗಳು ಕೇಳಿ ಬಂದಿವೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಾಗಿ 3 ತಿಂಗಳುಗಳೇ ಕಳೆದು ಹೋಗಿವೆ. ಚುನಾವಣೆ ನಡೆಯಲಿರುವಂತಹ ರಾಜ್ಯಕ್ಕೆ ಹೋಗಿ ಉಗ್ರರ ಬಗ್ಗೆ ರೋಷಾವೇಶದ ಮಾತಾಡಿದ್ದವರಿಗೆ 26 ಅಮಾಯಕರನ್ನ ಕೊಂದ 3-4 ಭಯೋತ್ಪಾದಕರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕಾಗಿಲ್ಲ. ಆಪರೇಷನ್ ಸಿಂಧೂರ್ ಬಗ್ಗೆ ಎದ್ದಿರುವಂತಹ ಪ್ರಶ್ನೆಗಳು ಹಲವಾರಿವೆ. ಸೇನಾ ಮುಖ್ಯಸ್ಥರೇ ಹಲವು ಲೋಪಗಳ ಬಗ್ಗೆ ಬಹಿರಂಗವಾಗಿ ಹೇಳಿದ್ದು ಕೂಡ ಆಯ್ತು. ಆದ್ರೆ ಯಾರು ನಿಜವಾಗಿನೂ ಜನರ ಎದುರು ಸತ್ಯ ಇಡಬೇಕಾಗಿತ್ತು ಅವ್ರು ಮಾತಾಡಿನೇ ಇಲ್ಲ. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ನಿಜವಾದ ಮತದಾರರ ಹಕ್ಕನ್ನೇ ಕಸಿಯುವಂತ ಹುನ್ನಾರ ನಡೆದಿರುವಂತಹ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇವೆ. ಆದ್ರೆ ಉತ್ತರಿಸಬೇಕಾದವರು ಮಹಾಮೌನಿ ಅಂತಿದ್ದಾರೆ. ದೇಶದಲ್ಲಿ ಈ ರೀತಿ ಹಾಸಿ ಹೊದೆಯುವಷ್ಟು ತಾಪತ್ರಯಗಳಿರುವಾಗ ಜನರು 108 ಕಷ್ಟಗಳಲ್ಲಿ ಹೈರಾಣಾಗಿ ಹೋಗಿರುವಾಗ ಪ್ರಧಾನ ಸೇವಕ ಅಂತ ಘೋಷಿಸಿಕೊಂಡಿದ್ದವರು ಏನ್ ಮಾಡ್ತಾ ಇದ್ದಾರೆ? ಕಳೆದ 5 ವರ್ಷಗಳಲ್ಲೇ ಪ್ರಧಾನಿ ವಿದೇಶ ಪ್ರವಾಸಗಳಿಗೆ ಕೇಂದ್ರ ಸರ್ಕಾರ 362 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಈ ವರ್ಷನೇ 7 ತಿಂಗಳುಗಳಲ್ಲೇನೆ 67 ಕೋಟಿ ರೂಪಾಯಿ ಖರ್ಚಾಗಿದೆ. ಯಾರಿಗೆ ಅಚ್ಚ ದಿನಗಳನ್ನ ತರೋ ಸಲುವಾಗಿ ಇಷ್ಟು ಕೋಟಿಗಳನ್ನ ಸುರಿಯಲಾಗ್ತಾ ಇದೆ? 2021ರಿಂದ 2025 ಪ್ರಧಾನಿ ಮೋದಿ ಅವರ ವಿದೇಶ ಪ್ರವಾಸಗಳಿಗೆ 362 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚ ಆಗಿದೆ. 2025ರಲ್ಲಿನೇ ಈವರೆಗೆ 67 ಕೋಟಿ ರೂಪಾಯಿ ಖರ್ಚಾಗಿದೆ. ಅದರಲ್ಲೂ ಅತ್ಯಂತ ದುಬಾರಿ ಅಂತ ಅಂದ್ರೆ ಅವರ ಫ್ರಾನ್ಸ್ ಪ್ರವಾಸ. ಅದು ಒಂದಕ್ಕೇನೆ ಆಗಿರುವಂತಹ ವೆಚ್ಚ 25 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ರಾಜ್ಯಸಭೆಯಲ್ಲಿ ಸರ್ಕಾರ ಹಂಚಿಕೊಂಡಿರುವಂತಹ ಮಾಹಿತಿ ಈ ದಂಗು ಬಡಿಸುವಂತಹ ಕೋಟಿಗಟ್ಟಲೆ ಖರ್ಚುಗಳನ್ನ ಬಹಿರಂಗಪಡಿಸಿದೆ. ರಾಜ್ಯಸಭೆಯಲ್ಲಿ ಹಂಚಿಕೊಂಡಿರುವಂತಹ ಮಾಹಿತಿಯ ಪ್ರಕಾರ 2025ರಲ್ಲಿ ಅಮೆರಿಕ ಮತ್ತೆ ಫ್ರಾನ್ಸ್ ಸೇರಿದಂತೆ 5 ದೇಶಗಳಿಗೆ ಅವ್ರ ಭೇಟಿಗಳಿಗಾಗಿ 67 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚಾಗಿದೆ. ಟಿಎಂಸಿ ಸಂಸದ ಡೆರೆಕ್ ಒಬ್ರೇನ್ ಅವರ ಪ್ರಶ್ನೆಗೆ ಉತ್ತರವಾಗಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ಈ ವೆಚ್ಚದ ಒಂದು ವಿವರವನ್ನ ನೀಡಿದ್ದಾರೆ. 2025ರಲ್ಲಿ ಫ್ರಾನ್ಸ್ ಪ್ರವಾಸಕ್ಕೆ 25 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ವೆಚ್ಚ ಆದ್ರೆ ಅಮೆರಿಕ ಭೇಟಿಗೆ 16 ಕೋಟಿಗೂ ಹೆಚ್ಚು ಖರ್ಚಾಗಿದೆ. ಹಿಂದಿನ ವರ್ಷಗಳ ಡೇಟಾ ಪ್ರಕಾರ 2024ರಲ್ಲಿ ರಷ್ಯಾ ಮತ್ತೆ ಉಕ್ರೇನ್ ಸೇರಿದಂತೆ 16 ದೇಶಗಳ ಪ್ರವಾಸಕ್ಕೆ 109 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. 2023ರಲ್ಲಿ ಸುಮಾರು ರೂಪಾಯಿ 93 ಕೋಟಿ ವೆಚ್ಚ ಆಗಿದೆ. 2022ರಲ್ಲಿ 55.82 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಹಾಗೆ 2021ರಲ್ಲಿ 36 ಕೋಟಿ ಖರ್ಚಾಗಿದೆ. ಮೋದಿ ವಿದೇಶ ಪ್ರವಾಸ ಕೈಗೊಳ್ಳುವಾಗ ಅದರ ಜಾಹೀರಾತಿಗಾಗಿಯೂ ಕೂಡ ಲಕ್ಷಾಂತರ ವೆಚ್ಚ ಆಗುತ್ತೆ. ಅಂದ್ರೆ ಉದಾಹರಣೆಗೆ 2023ರ ಈಜಿಪ್ಟ್ ಭೇಟಿಯಲ್ಲಿ ಜಾಹೀರಾತಿಗಾಗಿ 11.90 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಮೋದಿ ಅವರ ವಿದೇಶ ಪ್ರವಾಸಿಗಳು ಅವ್ರ ಕೆಲಸದ ಒಂದು ಭಾಗನೇ ಅನ್ನೋದೇನೋ ಸರಿ, ಆದ್ರೂ ಇಷ್ಟು ದುಬಾರಿ ವೆಚ್ಚದಲ್ಲಿ ದೇಶಕ್ಕೆ ಏನ್ ಸಿಕ್ತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಬಹಳ ಮಹತ್ವದಾಗುತ್ತೆ.
ಮೋದಿಜಿಯವರು ಈ ರೀತಿ ದಾಖಲೆಯ ಲೆಕ್ಕದಲ್ಲಿ ವಿದೇಶಗಳಿಗೆ ಹೋಗ್ತಾರೆ. ದೇಶದ ಜನರ ತೆರಿಗೆ ದುಡ್ಡನ್ನ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಆದ್ರೆ ದೇಶಕ್ಕೆ ನಿಜವಾಗಿಯೂ ಅಂತಾರಾಷ್ಟ್ರೀಯ ಬೆಂಬಲ ಬೇಕಾಗಿರುವಾಗ ಮೋದಿಜಿಯವರು ಭೇಟಿ ಕೊಟ್ಟಂತ ಯಾವ ದೇಶಗಳು ನಮ್ಮ ಜೊತೆಗೆ ನಿಲ್ಲೋದೇ ಇಲ್ಲ ಅಂತಂದ್ರೆ ಏನರ್ಥ? ಮೋದಿಜಿಯವರು ಹೋಗಿ ಆಲಂಗಿಸಿ ಚಾಯ್ ಕುಡಿದು ಬಂದಂತಹ ದೇಶದ ನಾಯಕರು ಪಾಕಿಸ್ತಾನವನ್ನ ಭಯೋತ್ಪಾದನೆ ಹರಡುವಂತಹ ದೇಶ ಅಂತ ಖಂಡಿಸೋದು ಇಲ್ಲ. ಯಾಕೆ? ಉಗ್ರರನ್ನ ಬೆಳೆಸುವಂತಹ ಪಾಕಿಸ್ತಾನಕ್ಕೇನೆ ವಿಶ್ವಸಂಸ್ಥೆಯ ಉಗ್ರ ವಿರೋಧಿ ಸಮಿತಿಯ ಉಪಾಧ್ಯಕ್ಷ ಸ್ಥಾನ ಕೊಟ್ರೆ ಮೋದಿಜಿಯವರು ಹೋಗಿ ಬಂದಂತಹ ದೇಶಗಳ ನಾಯಕರು ಅದನ್ನ ವಿರೋಧ ಮಾಡೋದಿಲ್ಲ. ಯಾಕೆ? ದೇಶ ಈಗಾಗಲೇ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಾಗ ಪ್ರಧಾನಿ ವಿದೇಶ ಪ್ರವಾಸಗಳ ಹೆಸರಲ್ಲಿ ಆಗ್ತಾ ಇರೋದೇನು? ಇಲ್ಲಿದ್ಕೊಂಡು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿರುವಾಗಲೇ ಪ್ರಧಾನಿ ಮೋದಿ ಅವರು ವಿದೇಶಗಳಲ್ಲಿ ಯಾಕೆ ಓಡಾಡ್ಕೊಂಡಿರ್ತಾರೆ? ಇಲ್ಲಿ ಸಂಸತ್ತಿನ ಅಧಿವೇಶನ ನಡೀತಾ ಇರುವಾಗಲೇ ವಿದೇಶ ಪ್ರವಾಸಗಳು ಯಾಕೆ ನಿಗದಿಯಾಗ್ತವೆ? ಇಂಥ ಪ್ರಶ್ನೆಗಳು ಹೇಳ್ತವೆ. ಈಗ ಅಧಿವೇಶನ ನಡೀತಾ ಇರುವಾಗ ಮೋದಿ ಅವರು UK ಮಾಲ್ಡೀವ್ಸ್ ಪ್ರವಾಸದಲ್ಲಿದ್ದಾರೆ. ಅದ್ರ ಬಗ್ಗೆ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಮೋದಿ ಅವರ UK ಮತ್ತೆ ಮಾಲ್ಡೀವ್ಸ್ ಭೇಟಿಯನ್ನ ತಿವಾರಿ ಅವರು ಟೀಕೆ ಮಾಡಿದ್ದಾರೆ. ಹೀಗಿರುವಾಗ ಅವರು ಸಂಸತ್ತಿನ ಅಧಿವೇಶನವನ್ನ ಯಾಕೆ ಕರೆದ್ರು ಅಂತ ತಿವಾರಿ ಅವರು ಕೇಳಿದ್ದಾರೆ. ಪ್ರಧಾನಿ ಅವರು ಲೋಕಸಭೆ ಮತ್ತೆ ರಾಜ್ಯಸಭೆಗೆ ಎಷ್ಟು ದಿನ ಹಾಜರಾಗಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಬೇಕು. ಪ್ರಧಾನಿ ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಗಂಭೀರತೆ ಇಲ್ಲ ಅಂತ ಅವರು ಟೀಕೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ವಿಷಯ, ಹಾಗೆ ಏರ್ ಇಂಡಿಯಾ ವಿಮಾನ ಅಪಘಾತ ಮತ್ತೆ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ, ಇಂಥ ಹಲವಾರು ವಿಷಯಗಳು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ಸಮಯ ಇದು. ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ದೇಶ ಪ್ರಧಾನಿಯವರ ಉತ್ತರಗಳಿಗಾಗಿ ಕಾದಿರುವಂತಹ ಸಮಯ ಇದು. ಹೀಗಿರುವಾಗಲೂ ಕೂಡ ಪ್ರಧಾನಿಯವರು ಅಧಿವೇಶನದಲ್ಲಿ ಇರದೇನೆ ವಿದೇಶಗಳಲ್ಲಿ ಇರೋದ್ರ ಬಗ್ಗೆ ತಿವಾರಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದನವನ್ನ ನಡೆಸುವಲ್ಲಿ ಸರ್ಕಾರದ ಗಂಭೀರತೆಯ ಬಗ್ಗೆನೇ ಅನುಮಾನಗಳು ಹೇಳ್ತವೆ ಅಂತ ಅವ್ರು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್, ಬಿಹಾರದ ವಿಷಯ, ವಿದೇಶಾಂಗ ನೀತಿಯ ವಿಷಯಗಳಿವೆ. ಈ ಸರ್ಕಾರದ ಅಡಿಯಲ್ಲಿ SC ST ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗಿವೆ, ಮತ್ತೆ ನಾವು ಈ ಎಲ್ಲಾ ವಿಷಯಗಳನ್ನ ಸದನದಲ್ಲಿ ಎತ್ತುತ್ತೀವಿ ಅಂತ ಹೇಳಿದ್ದಾರೆ. ಈ ವಿಷಯಗಳು ಬಹಳ ಮುಖ್ಯ ಅಂತ ನಾವು ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದೀವಿ. ಆದ್ರಿಂದ ಪ್ರಧಾನಿಯವರು ಹಾಜರಿರಬೇಕು. ಆದ್ರೆ ಸರ್ಕಾರ ಸದನವನ್ನ ನಡೆಸೋದ್ರ ಬಗ್ಗೆ ಗಂಭೀರವಾಗಿಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ. ಅಧಿವೇಶನದ ಹೊತ್ತಿನಲ್ಲಿ ವಿದೇಶ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಅವರು ಕೂಡ ಮೋದಿ ಅವರನ್ನ ಟೀಕೆ ಮಾಡಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತೆ ಆಪರೇಷನ್ ಸಿಂಧೂರ್ ಕುರಿತು ಚರ್ಚೆ ಮಾಡೋದಕ್ಕೆ ಮೋದಿ ಅವರು ಹಾಜರಿರುವಂತೆ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಸಂಸತ್ತಿನ ಅಧಿವೇಶನಗಳಿಗೆ ಮೋದಿ ಅಪರೂಪಕ್ಕೆ ಹಾಜರಾಗ್ತಾರೆ, ಮತ್ತೆ ಸಾಮಾನ್ಯವಾಗಿ ಸಂಸತ್ತಿನ ಕಟ್ಟಡದ ಹೊರಗೆ ಮಾಧ್ಯಮಗಳ ಮೂಲಕ ಮಾತಾಡ್ತಾರೆ ಅಂತ ಎಕ್ಸ್ನಲ್ಲಿ ಜೈರಾಮ್ ರಮೇಶ್ ಅವರು ಟೀಕೆ ಮಾಡಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ, ಆಪರೇಷನ್ ಸಿಂಧೂರ್ ಹಾಗೆ ಟ್ರಂಪ್ ಹೇಳಿಕೆಗಳಂತಹ ಪ್ರಮುಖ ಚರ್ಚೆಗಳ ಸಮಯದಲ್ಲಿ ಪ್ರಧಾನಿಯವರ ಉಪಸ್ಥಿತಿ ನಿರ್ಣಾಯಕವಾಗಿದೆ ಅಂತ ಅವರು ಹೇಳಿದ್ದಾರೆ. ಮೋದಿ ಸಂಸತ್ನಲ್ಲಿ ಕಾಣಿಸ್ಕೊಳ್ಳೋದು ಬಹಳನೇ ಅಪರೂಪ. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಅವರು ವರ್ಷಕ್ಕೊಮ್ಮೆ ಮಾತಾಡ್ತಾರೆ ಅಂತ ಜೈರಾಮ್ ರಮೇಶ್ ಅವರು ಬರೆದಿದ್ದಾರೆ. ಪ್ರಧಾನಿಯವರು ತಮ್ಮ ಕರ್ತವ್ಯಗಳಿಗೆ ಆದ್ಯತೆಯನ್ನ ನೀಡಬೇಕು, ಮತ್ತೆ ನಿರ್ಣಾಯಕ ಚರ್ಚೆಗಳ ಸಮಯದಲ್ಲಿ ಸಂಸತ್ತಿನಲ್ಲಿ ಅವರು ಹಾಜರಿರಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪ್ರಧಾನಿಯವರ ಉಪಸ್ಥಿತಿಯು ಪ್ರಮುಖ ವಿಷಯಗಳ ಬಗ್ಗೆ ಸರ್ಕಾರದ ನಿಲುವನ್ನ ಖಚಿತಪಡಿಸುತ್ತೆ ಅಂತ ರಮೇಶ್ ಅವರು ಪ್ರತಿಪಾದಿಸಿದ್ದಾರೆ. ಜುಲೈ 26ರವರೆಗೆ ವಿದೇಶ ಪ್ರವಾಸದಲ್ಲಿರುವಂತಹ ಮೋದಿ ಅವರು ಅಲ್ಲಿಂದ ಬಂದ ನಂತರ ಆದ್ರೂ ಸಂಸತ್ತಿಗೆ ಬರ್ತಾರೆ ಏನು ಅಂತ ಅಂದ್ರೆ ಅದೂ ಇಲ್ಲ. UK ಮತ್ತೆ ಮಾಲ್ಡೀವ್ಸ್ ಪ್ರವಾಸದಿಂದ ವಾಪಸ್ ಆಗ್ತಾ ಇದ್ದ ಹಾಗೇನೆ ಮೋದಿ ಅವರು ಜುಲೈ 26ರಂದು ರಾತ್ರಿ 8 ಗಂಟೆಗೆ ತಮಿಳುನಾಡಿನ ಟೂಟಿಕೋರಿನ್ನಲ್ಲಿ ನಡೆಯುವಂತಹ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 4800 ಕೋಟಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಜುಲೈ 27ರಂದು ತಮಿಳುನಾಡಿನ ತಿರುಚಿರಪಳ್ಳಿ ಹೋಗಲಿದ್ದಾರೆ. ಅಲ್ಲಿನ ಗಂಗೈಕೊಂಡ ಚೋಳಪುರಂ ದೇವಸ್ಥಾನದಲ್ಲಿ ಆದಿ ತಿರುಪತಿ ಉತ್ಸವದೊಂದಿಗೆ ಮಹಾನ್ ಚೋಳ ಚಕ್ರವರ್ತಿ ರಾಜೇಂದ್ರ ಚೋಳ ಜನ್ಮ ದಿನಾಚರಣೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ. ಈ ರೀತಿ ಪ್ರಧಾನ ಸೇವಕರ ಪ್ರವಾಸಗಳು ಮುಗಿಯೋದೇ ಇಲ್ಲ. ಹಾಗಾದ್ರೆ ಸಂಸತ್ತಿನ ಅಧಿವೇಶನದಲ್ಲಿ ಹಲವಾರು ಮಹತ್ವದ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಉದ್ದೇಶನೇ ಅವರಿಗಿಲ್ವಾ? ಈ ವಿಷಯದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.